ತಾನೆ. ಹುಟ್ಟಿಸಿದ ಮಗನಿಗೆ ಮದುವೆ ಮಾಡಬೇಕು ಎಲ್ಲರೂ ತೀರ್ಮಾನ ಹೇಳ್ತಿರ್ತಾನೆ, ಮಾಡ್ಲೇಬೇಕಲ್ವಾ. ಅವ್ರದ್ದೊಂದು ಏನಿರ್ತದೆ ಅವ್ರು ಏನಿರ್ತಾರೆ. ಇವತ್ತು ಹೈಕಮಾಂಡ್ ಏನ್ ನಿರ್ಧಾರ ಮಾಡಿರ್ತದೆ ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಇರ್ತೀವಿ. ಮುಂದಿನ ದಿನಗಳಲ್ಲಿ ನಾನೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹೇಳಿದ್ದೇನೆ. ನಮ್ಮ ಪ್ರಾದೇಶಿಕತೆ ಎಲ್ಲಿದ್ದಾರೆ ಎಲ್ಲರ ಮುಖ ಹೇಳ್ತೀನಿ, ನಾನೇ ಅಭ್ಯರ್ಥಿ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಎರಡು ಮಾತಿಲ್ಲ. ಬಿಜೆಪಿ ಕ್ಯಾಂಡಿಡೇಟ್ ಸರಿ ಸರ್, ಎನ್ಡಿಎ ಇದ್ರೆ ಏನು ಸರ್, ಎನ್ಡಿಎ ಪಕ್ಷ ತೀರ್ಮಾನ ಏನ್ ಮಾಡ್ತಾ ಅದು ಮಾಡೋಣ. ಅದಕ್ಕೆ ಬದ್ಧರು ನೀವು ಒಟ್ಟ ಕ್ಯಾಂಡಿಡೇಟ್ ಆಗ್ತೀವಿ. ಒಟ್ಟ ಕ್ಯಾಂಡಿಡೇಟ್ ಎನ್ಡಿಎ ಏನೇ ತೀರ್ಮಾನ ಆದ್ರೂ ಕ್ಯಾಂಡಿಡೇಟಾ ಅಲ್ಲಣ್ಣ? ಎನ್ಡಿಎ ಏನೇ ತೀರ್ಮಾನ ಆದ್ರೂ ನೀವು ಕ್ಯಾಂಡಿಡೇಟಾ? ವಾಟ್ ಎವರ್ ನಿಲ್ತೀರಾ? ಅದಕ್ಕೆ ಎರಡು ಮಾತಿಲ್ಲ. ನಾನೇ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ನಾನೇ ಅಭ್ಯರ್ಥಿ ಅಂತ ಹೇಳಕ್ ಇಷ್ಟಪಟ್ಟಿಲ್ಲ. ಅಭ್ಯರ್ಥಿಯಾಗಿ ಆಗ್ತೀನಿ, ಗೆಲ್ತಿದ್ದು ಅದೊಂದು ಹೇಳ್ತೀನಿ. ಇನ್ನೂ ಸಹಿತ ಹಣ ಪಾವತಿ ಆಗಿಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ, ಕೂಡಲೇ ಹಣ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ. ಏನು ನಮ್ಮ ಅವಧಿ ಇರ್ತಕ್ಕಂಥ ಪಟ್ಟ ಪಂಚಾಯತಿ ಕಟ್ಟಡ ಅದು ಸಹಿತ ಇನ್ನೂ ಯಾವುದು ಹರಾಜು ಟೆಂಡರ್ ಆಗಿಲ್ಲ. ಅದ್ರ ಬಗ್ಗೆ ಜಿಲ್ಲಾಧಿಕಾರಿ ತಡೆ ಹಿಡಿದರೆ ಅದು ಸಹಿತ ಒಂದು ಮನವಿ ಮಾಡ್ತೀನಿ. ಕೂಡಲೇ ಆ ಕಟ್ಟಡ ಹಾಳಾಗೋಗ್ತಾ ಇದೆ. ಅದು ಒಳ್ಳೆ ಸುಮಾರು 5-6 ಕೋಟಿ ರೂಪಾಯಿ ಹಾಕಿರ್ತಕ್ಕಂಥ ಕಟ್ಟಡ ಹಾಳಾಗುತ್ತೆ. ಕೂಡಲೇ ಅದೊಂದು ಟೆಂಡರ್ ಮಾಡಿ ಹರಾಜು ಪ್ರಕ್ರಿಯೆ ಮಾಡಿ ಅದನ್ನ ವರ್ತಕರು ಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ. ಮತ್ತೆ ಬಂದಿರ್ತಕ್ಕಂಥ ಎಲ್ಲಾ ಕಾರ್ಯಕರ್ತರು ಬಂದಿರುವಾಗ ಜೊತೆಗೆ ಎಲ್ಲ ನನ್ನ ನಾಯಕರಿಗೆ ಮತ್ತೊಮ್ಮೆ ನನ್ನ ಇಲ್ಲ ಬ್ಯಾಡಿ ಕಷ್ಟ ಆಗ್ತದೆ. ಸುಮ್ಮನೆ ಅವ್ರನ್ನ ನಿಮ್ಮನ್ನು ಎತ್ಕಟ್ಬಿಟ್ಟು ನಿಮ್ಮನ್ನ ಬಲಿಪುಷಿ ಮಾಡ್ತಾರೆ. ನಾವು ಏನೋ ಮಾಡಿ ನಮ್ಮ ಸುದ್ದಿಗಳಿಗೆ ದಾರಿ ಮಾಡೋಣ. ನಾವು ದಯವಿಟ್ಟು ಬಂದಿ ಅಂತ ಹೇಳಿದ್ವಿ. ವಿಶ್ವಣ್ಣವರು ಮುಂದೆ ಸಲ ಬಂದು ಹಣ ಬರ್ತೀನಿ ಯಾವತ್ತು ಹೇಳಿ ನಿಮ್ಗೊಂದು ಅನಾನುಕೂಲ ಮಾಡಲ್ಲ. ಜಾತಿ ಎತ್ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತಾರೆ ಬೇರೆಯವರು, ಅದಕ್ಕೋಸ್ಕರ ಮಾಡಲ್ಲ. ನಿಮ್ಗೆ ಅನುಕೂಲ ಆಗ್ಬೇಕು, ನಾನು ವಾಪಸ್ ಹೋಗ್ತೀನಿ, ನೀನ್ ಹೇಳೋಣ ಅಂತ ಹೇಳಿ ಬಂದು ಅವತ್ತೇ ಒಂದು ರಾಜಿ ಮಾಡಿ ಇವತ್ತು ವಿಶ್ವಣ್ಣರ ವಾಪಸ್ ತಗೊಂಡು ಇವತ್ತು ಸಿದ್ದಿಗಣ ಇದೆ. ಇವತ್ತು ಸಿದ್ದಿಗಣ್ಣವ್ರು ಬಂದರೆ ಸಿದ್ದಿಗಣ ಅಧ್ಯಕ್ಷ ಮಾಡಿದ್ದೀವಿ. ಯಾವ ದುಡ್ಡು ತಗೋಬೇಕಾದ್ರೆ ವಿಶ್ವಣ್ಣರಿಗೆ ಏನು ಅವಶ್ಯಕತೆ ಇಲ್ಲ. ವಿಶ್ವಣ್ಣರ ವಂಶ ಅನ್ನದಾನ ರಂಗೇಗೌಡರು ಅಂತ ಹೇಳಿ ಕೊಟ್ಟು ಕೈ ಹೊರತು ಇಸ್ಕೊಂಡಿ ಕೈ ಎಲ್ಲ ವಿಶ್ವಣ್ಣರು ನಾನು ಹೇಳಕ್ ಇಷ್ಟಪಡ್ತೀವಿ. ಸುಮ್ಮನೆ ಯಾರೋ ಹೇಳ್ಕೊಂಡ್ರು ಅಂತ ಹೇಳಿ ಯಾರು ನೊಂದ್ಕೋಬೇಕಲ್ಲ, ವಿಶ್ವಣ್ಣ ನೊಂದ್ಕೋಬೇಕಲ್ಲ. ತಾವು ಯಾರು ಈ ತರ ಅಪಪ್ರಚಾರ ಮಾತಾಡ ಮಾತಾಡಿದ್ರೆ ನೀವು ಕಾಣ್ಕೊಡಿ. ಇದ್ರ ಬಗ್ಗೆ ಏನೋ ಮಾತಾಡೋದು ಅಂತ ಹೇಳಿ ನೀವು ಒಂದು ವೇಳೆ ಈಗ ಏನು ಇವತ್ತು ನಮ್ಮಲ್ಲಿ ಹೋಬಳಿವಾರು ಪಂಚಾಯತಿ ನಾವು